ಸೋಮಶೇಖರ್ ಅಂತ ಕರೆ ಮಾಡಿದ್ದಾರೆ. ನಮಸ್ತೆ. ನಮಸ್ತೆ ಬ್ರಹ್ಮಾಂಡ ಗುರುಜಿ ಅವ್ರಿಗೆ. ಶುಭಮಸ್ತು, ಹೇಳಿಪ್ಪ. ಸ್ವಾಮಿ, ನಮ್ಮ ಮಗ ಒಬ್ಬ ಬಾರಿ ಎಣ್ಣೆ ಕುಡಿತಾನೆ ಸ್ವಾಮಿ. ನಾನು ಡಾಕ್ಟರ್ ತಕ್ಕೋತ ಎಲ್ಲ ಮೂಲಿಗೆ ತೋರಿಸಿವ್ನಿ. ಅವ್ನಿಗೆ ಬಿಡ್ಸಕ್ಕಾಗಲ್ವ, ಏನ್ ಮಾಡೋದು ಸ್ವಾಮಿ? ಸಂಸಾರ ಹಾಳು ಮಾಡ್ಕೊಂಡವ್ನಿ. ಯಾರು ಮಗನ? ಮಗನೇ ಸ್ವಾಮಿ. ನೀರಿಗೆ ಬಾವಿಗೆ ತಳ್ಬಿಡ್ಬೇಕಾಗಿತ್ತು, ತುಂಬಾ ಕುಡಿತಾ ಇದ್ರೆ. ಕೂಲಿ ಮಾಡ್ಕೊಂಡು ಮಕ್ಕಳು ಸಾಕ್ತಾಯ್ತು. ಅದನ್ನ ಬಿಡ್ಸಕ್ಕೆ ಏನೇ ಮಾಡಿ, ಏನೇ ಔಷಧಿ ಕೊಟ್ರಿ, ಹೇಗೆ ಮಾಡಿದ್ರು, ಶನಿ ರಾಹು ಇದ್ದಾಗ ಕುಡಿಯಕ್ಕೆ ಶುರು ಮಾಡ್ತಾನೆ. ಶನಿಯ ದೃಷ್ಟಿ ಬಿದ್ದಾಗ, ಕೇತು ಪರಿವರ್ತನೆ ಆದಾಗ ವಿಮೋಚನೆ ಬಿಡ್ತಾನೆ, ತನಗೆ ತಾನಾಗೆ ಬಿಡ್ತಾನೆ. ಅಕಸ್ಮಾತ್ ಶುಕ್ರನ ಜೊತೆ ಶನಿ ನೋಡಿದ್ರೆ ಜೀವನಾಪರ್ಯಂತ ಕುಡುಕನಾಗಿರ್ತಾನೆ ಅಂತ ಒಂದೊಂದು ದಿವಸ ಒಂದೊಂದು ಗ್ರಹದ ವಿಚಾರ ಇರುತ್ತೆ. ಅದರಿಂದ ಅವನ ದಶೆ, ಅವನ ಕ್ರಮ, ಅವನ ಕರ್ಮ ಹೇಗಿದೆಯೋ ಅನ್ನೋದು ಎಲ್ಲ ಪರಿಶೀಲನೆ ಮಾಡಿ ವ್ಯವಸ್ಥೆ ಮಾಡಬೇಕು. ಒಂದು ಏನು ಮಾಡ್ಬೋದು ಅಂದರೆ, ತಮಿಳುನಾಡಲ್ಲಿ ಔಷಧಿ ಕೊಟ್ಟರು ಇವನೇ ಬಂದು ಅದನ್ನ ಔಷಧಿನ ಸ್ವೀಕರಣೆ ಮಾಡಿದ್ರೆ ಅದು ಪರಿವರ್ತನೆ. ಅಲ್ಲೇನು ಅಂದರೆ ಅವ್ರು ಕೊಟ್ಟಿದ್ದ ಒಂದು ವಾರದವರೆಗೂ ಅಲ್ಲೇ ಇಟ್ಕೊತಾರೆ. ತದನಂತರ ಅವನಾಗವನೇನೆ ಅದನ್ನ ನೋಡಿದ ತಕ್ಷಣ, ಮೂಸ್ ನೋಡಿದ ತಕ್ಷಣ ವಾಂತಿ ಬಂದಂಗೋ ಅಥವಾ ಅದಕ್ಕೆ ಅಸಹ್ಯ ಆದಂಗೋ ಹಂಗಾಗ್ಬಿಡುತ್ತೆ. ಕೆಲವರಿಗೆ ಅವರ ಅಪೇಕ್ಷೆ ಇರಬೇಕು ಚಂದ್ರ ಪರಿವರ್ತನೆ ಆಗಕ್ಕೆ. ಸೊ ಅವ್ನು ಬಲವಂತವಾಗಿ ನೀವು ಕರ್ಕೊಂಡು ಹೋಗಬೇಕು ಅಂದರೆ, ಕೊಯಂಬತ್ತೂರಲ್ಲಿ ಅಲ್ಲಿ ಇರ್ತಕ್ಕಂಥ ಪೆರಿಕಾಂಡಿಯಮ್ಮನ್ ಕೋವಿಲ್ ಅಂತ ಏನು ಹೇಳಿ, ಪೆರಿಕಾಂಡಿಯಮ್ಮನ್ ಕೋವಿಲ್, ಕೊಯಂಬತ್ತೂರಿಂದ 22 ಕಿಲೋಮೀಟರ್, ರೈಲ್ವೆ ಸ್ಟೇಷನ್ 22 ಕಿಲೋಮೀಟರ್ ಹೋದರೆ ಪೆರಿಕಾಂಡಿಯಮ್ಮನ್ ಮಹಾಕಾಳಿ ದೇವಸ್ಥಾನ. ಅಲ್ಲಿ ಸಿದ್ಧ ಪುರುಷರೊಬ್ರು ಇದ್ದಾರೆ. ಅಲ್ಲಿ ವಿಶೇಷವಾಗಿರ್ತಕ್ಕಂಥ ಈ ಥರ ಕುಡುಕರು ಯಾರ್ಯಾರಿದ್ದಾರೋ ಹೆಂಡ್ತೀರು ಕರ್ಕೊಂಡು ಹೋಗಿ ವ್ಯವಸ್ಥೆ ಒಂದು ವಾರ ಅಲ್ಲೇ ಇರಿಸ್ತಾರೆ. ಔಷಧಿನ ಕೊಡ್ತಾರೆ, ಟ್ರೀಟ್ಮೆಂಟು ಅಲ್ಲೇ ಕೊಡ್ತಾರೆ. ಈ ದರ್ದರ್ದವ್ನು ಕುಡಿಯೋದನ್ನೆಲ್ಲ ಬಿಡಕ್ಕೆ ಅಂತ ಮಾಡ್ತಾರೆ. ಖಂಡಿತ ಪ್ರಯತ್ನ ಪಟ್ಟು ಹೋಗಿ ಬನ್ನಿ, ಒಳ್ಳೇದಾಗತ್ತೆ. ಎಷ್ಟೋ ಜನ ಹೋಗಿ ಬಂದಿದ್ದಾರೆ, ಎಲ್ರಿಗೂ ಬಿಟ್ಟಿದ್ದಾರೆ. ಬಟ್ ಏನು ಅಂದರೆ, ಅಲ್ಲಿ ನೀವು ಒಂದೇ ವಾರ ಮಾತ್ರ ಟ್ರೀಟ್ಮೆಂಟ್ ತಗೋಬೇಕು. ತದನಂತರ ಎಕ್ಸ್ಟ್ರಾ ಆದ್ರೂ ದೇಹಕ್ಕೆ ಎಲ್ಲ ಇಷ್ಟೇಷ್ಟು ಔಷಧಿ ತಗೊಂಡ್ರೆ ಔಷಧಿ, ಹೆಚ್ಚು ತಗೊಂಡ್ರೆ ಅದು ವಿಷ ಆಗ್ಬಿಡುತ್ತೆ ಅಂತ ಹೇಳುತ್ತೆ. ಸೊ ಅದರಿಂದ ಪರಿವರ್ತನೆ ಮಾಡ್ಕೊಂಡು ಒಳ್ಳೇದಾಗಲಿ ಅಂತ ಪ್ರಾರ್ಥನೆ ಮಾಡಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.